ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಹಾಕುವಂಥ ಬಾರ್ಡರ್ ಡಿಸೈನ್ನ ತೋರಿಸ್ತೀನಿ. ಇದನ್ನು ನಾನು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಥರ 3mm ಸೈಜ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಯೂನಿಕ್ ಆಗಿರುವಂಥ ಬಾರ್ಡರ್ ಡಿಸೈನು, ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ, ಈಸಿ ಕೂಡ ಹಾಕೋದು. ಇದಕ್ಕೆ ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಬೇಸ್ ಲೈನನ್ನು ಹಾಕೋಬೇಕಾಗತ್ತೆ. ಆ್ಯಸ್ ಯೂಶ್ವಲ್ ಸ್ಟಾರ್ಟಿಂಗಲ್ಲಿ ನಾನು 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು 3mm ಸೈಜ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿ ಅದು ಕೂಡ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಸೊ ಇವಾಗ ನಾನು ಇಲ್ಲಿ ಬೇಸ್ ಡಿಸೈನನ್ನು ಫಸ್ಟ್ ಹಾಕೋತಾ ಇದ್ದೀನಿ. ಈ ಬೇಸ್ ಡಿಸೈನ್ ಮೇಲೆ ಆಮೇಲೆ ಮೇನ್ ಡಿಸೈನ್ನ ವರ್ಕ್ ಮಾಡ್ತೀನಿ. ಸೊ ಮತ್ತೆ ಈಗ ನಾನು 2 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿ ಲಾಕ್ ಮಾಡಿಕೊಂಡೆ. ಈಗ ಇನ್ನೊಂದು ಬೀಡನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಎಲ್ಲಿ ಬರುತ್ತೆ ನೋಡಿ ಅದು ಕೂಡ ಅಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು. ಮತ್ತು ಈಗ 2 ಚೈನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ನೀಡಿಲ್ನ ಸ್ಟ್ರೈಟಾಗಿಟ್ಟು ನೋಡಿ ಮೆಷರ್ ಮಾಡಿ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಬೇಸ್ ಲೈನ್ನ ನಾವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಮೇನ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ ಈ ಥರ ಪ್ರತಿಯೊಂದು ಟೈಮು ಕೂಡ ಬೇಸ್ ಲೈನಲ್ಲಿ ಮೆಷರ್ ಮಾಡಿಯೇ ಹಾಕ್ಕೊಳ್ಳಿ. ಸೊ ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡ್ಕೋತೀನಿ. ಸೊ ಬೇಸ್ ಲೈನ್ ಈ ಥರ ಬರುತ್ತೆ ಫ್ರೆಂಡ್ಸ್. 2 ಚೈನು ಮತ್ತು 1 ಬೀಡನ್ನ ಆ್ಯಡ್ ಮಾಡ್ಕೋಬೇಕು. 2 ಚೈನು ಮತ್ತು 1 ಬೀಡನ್ನ ಆ್ಯಡ್ ಮಾಡ್ಕೋತಾ ಫುಲ್ಲು ಎಡ್ಜ್ ತನಕ ಇದೇ ರೀತಿಯೇ ಹಾಕ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟು ಮೇನ್ ಡಿಸೈನ್ನ ವರ್ಕ್ ಮಾಡಬೇಕಾಗತ್ತೆ. ಸೊ ಇದು ಒಂದು ½ ಅವರಲ್ಲಿ ನೀವು ಹಾಕ್ಕೊಂಬಿಡ್ಬೋದು ಈ ಥರ ಬೇಸ್ ಲೈನು. ಬಿಗಿನರ್ಸ್ಗಾದರೆ ಸ್ವಲ್ಪ ನಿಧಾನ ಆಗುತ್ತೆ. ನೋಡಿ ಈ ಥರ ಕಂಪ್ಲೀಟ್ ಎಡ್ಜ್ ತನಕ 2 ಚೈನು 1 ಬೀಡು, 2 ಚೈನು 1 ಬೀಡು, ಇದೇ ರೀತಿ ಎಡ್ಜ್ವರೆಗೂ ಕಂಟಿನ್ಯೂ ಮಾಡ್ಕೊತೀನಿ. ಬೇಸ್ ಲೈನನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಈಗ ನೆಕ್ಸ್ಟು ಮೇನ್ ಡಿಸೈನ್ನ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ನಾವು 2 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡಿ 2 ಚೈನನ್ನು ಹಾಕೋತೀನಿ. ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಪಕ್ಕದಲ್ಲಿ 2 ಚೈನ್ಸ್ ಹಾಕಿರ್ತೀವಲ್ಲ ಅದರ ಒಳಗಡೆ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು 2 ರಿಂಗನ್ನು 1 ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಈಗ ದಾರನ ಮೇಲಕ್ಕೆ ಮಾಡಿಕೊಂಡು 3 ಸ್ಮಾಲ್ ಸೈಜ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಸ್ವಲ್ಪ ಮಧ್ಯದ ಬೀಡನ್ನ ಪ್ರೆಸ್ ಮಾಡಿದ್ರೆ ಅದು ವಿ ಶೇಪಲ್ಲಿ ಬರುತ್ತೆ. ಈಗ ನಾವು ಹಾಕ್ಕೊಂಡಿರೋ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀವಿ. ಫ್ರೆಂಡ್ಸ್, ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ 2 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದು ಕೂಡ ಒಂದು ಡಬಲ್ ಕ್ರೋಶೆ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿದ್ಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ 2 ಸಾರಿ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು 2 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಬೀಡ್ ಪಕ್ಕ ಇರೋ ಅಂಥ 2 ಚೈನ್ ಏನಿದೆ ಅದರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆ ವರ್ಕ್ ಮಾಡಿಕೊಂಡೆ. ಅದ್ರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡಿಕೊಂಡು ದಾರನ ಮೇಲಕ್ಕೆ ಎಳ್ಕೊಂಡು ಇದಕ್ಕೆ ಮತ್ತೆ ಈಗ 3 ಸ್ಮಾಲ್ ಸೈಜ್ ಬೀಡ್ಸ್ನ ಹಾಕೋತಾ ಇದ್ದೀನಿ. 3 ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಈಗ ಸೆಂಟ್ರ್ ಬೀಡನ್ನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ವಿ ಶೇಪು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಈಗ ನಾವು ವರ್ಕ್ ಮಾಡ್ಕೊಂಡಿರೋ ಅಂಥ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಆಗುತ್ತೆ.
ಮತ್ತು ಈಗ ನೀಡಿನ ಮೇಲೆ ಥ್ರೆಡ್ನ ತಗೊಂಡು ಸೇಮ್ 2 ಚೈನ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ 2 ರಿಂಗನ್ನು ಒಂದು ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು ಈಗ ನೀಡಿನ ಮೇಲೆ ಥ್ರೆಡ್ನ ತಗೊಂಡು ಪಕ್ಕದಲ್ಲೇ ಅದೇ ಆರ್ಚ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡು ಈಗ 2 ಚೈನನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಮತ್ತು ನೀಡಿನ ಮೇಲೆ ಥ್ರೆಡ್ನ ತಗೊಂಡು ಈಗ 3rd ಡಿಸೈನ್ನ ವರ್ಕ್ ಮಾಡ್ತಾ ಇದ್ದೀನಿ. 3rd ಆರ್ಚ್ 2 ಚೈನ್ ಆರ್ಚ್ ಏನಿರುತ್ತೆ ಅದರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಾರಿ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ದಾರಾನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ಮತ್ತೆ 3 ಸ್ಮಾಲ್ ಸೈಜ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಇದೇ ರೀತಿಯೇ ಎಡ್ಜ್ವರೆಗೂ ಕಂಟಿನ್ಯೂ ಮಾಡಬೇಕಾಗತ್ತೆ. 2 ಡಬಲ್ ಕ್ರೋಶೆ ಹಾಕ್ಕೊಂಡು 3 ಬೀಡ್ಸ್ನ ಇನ್ಸರ್ಟ್ ಮಾಡಿ ಅದು ಟ್ರಯಾಂಗಲ್ ಶೇಪಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನು 2 ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕಾಗತ್ತೆ. ಸೊ ಬೇಸ್ ಲೈನಲ್ಲಿ ಏನು ಹಾಕಿದ್ದೀವಿ 2 ಚೈನ್ಸು, ಪ್ರತಿಯೊಂದು 2 ಚೈನ್ಸ್ ಮೇಲೂ ಕೂಡ ಇದೇ ರೀತಿ ಡಿಸೈನ್ನ ವರ್ಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಥರ ಬಾರ್ಡರ್ ಡಿಸೈನ್ಸ್ನ ತುಂಬ ಈಸಿಯಾಗಿ ಹಾಕ್ಬೋದು. ಇದು ನಿಮಗೆ ಮೈಸೂರು ಸಿಲ್ಕ್ ಸ್ಯಾರೀಸು, ಕಾಟನ್ ಸಿಲ್ಕ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ಇದಕ್ಕೆಲ್ಲೂ ಕುಚ್ಚನ್ನು ನಾನು ಹಾಕೋಕ್ಕೆ ಪ್ರಾವಿಷನ್ ಮಾಡ್ತಾ ಇಲ್ಲ. ಸೊ ನಾನು ಇದು ಸ್ಯಾಂಪಲ್ ಪೀಸ್ ಮೇಲೆ ಟ್ರೈ ಮಾಡಿ ನೆಕ್ಸ್ಟು ಸ್ಯಾರಿಗೆ ಹಾಕ್ತಾ ಇದ್ದೀನಿ. ನೋಡಿ ಎಡ್ಜ್ವರೆಗೂ ಕೂಡ ಇದೇ ಡಿಸೈನ್ನ ಕಂಟಿನ್ಯೂ ಮಾಡಿದ ಮೇಲೆ ಫಿನಿಶಿಂಗ್ ಈ ಥರ ಬರುತ್ತೆ. ಲಾಸ್ಟಲ್ಲಿ 2 ಚೈನನ್ನು ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕಾಂಟ್ರಾಸ್ಟ್ ಕಲರು ನಾನು ರಾಮಾ ಗ್ರೀನ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅದರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ನಾನು 2 ಚೈನನ್ನು ಹಾಕ್ಕೊಂಡಿದ್ದೀನಿ. ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಅದೇ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಇದು ಒಂದು ರಿಂಗ್ ಥರ ಫಾರಮ್ ಆಗಿರುತ್ತೆ. ನೆಕ್ಸ್ಟ್ ಈಗ 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಆ ರಿಂಗ್ ಏನು ಫಾರ್ಮ್ ಆಗಿರುತ್ತೆ ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಇನ್ನೊಂದು ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ರಿಂಗ್ ಚಿಕ್ಕ ಸೈಜ್ ಬೇಕು ಅಂದರೆ ನೀವು ಸಿಂಗಲ್ ಕ್ರೋಶೆಯನ್ನು ಕೂಡ ಹಾಕೋಬೋದು. ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಯು ಶೇಪ್ ಕರೆಕ್ಟಾಗಿ ಬರುತ್ತೆ. ಮತ್ತು ಈಗ ನಾನಿಲ್ಲಿ 2 ಚೈನನ್ನು ಹಾಕ್ಕೊಂಡಿದ್ದೀನಿ. ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಆ ಹಿಂದೆ ಇರೋವಂಥ ರಿಂಗ್ ಇರುತ್ತಲ್ಲ ಅದ್ರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಈಗ 3 ರಿಂಗ್ ಆಯಿತು. ಮತ್ತು ಈಗ 3 ಚೈನ್ಸನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಹಿಂದೆ ಇರೋ ರಿಂಗಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. 4 ರಿಂಗ್ಸ್ ಆಯಿತು. ಮತ್ತು ಈಗ 3 ಚೈನ್ಸನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಅದೇ ಹಿಂದ್ಗಡೆ ಇರುತ್ತಲ್ಲ ಅದೇ ರಿಂಗ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತೀನಿ. ಸೊ ಇವಾಗ ಈ ಡಿಸೈನ್ಗೆ ನಾನು ಟೋಟಲಿ 5 ರಿಂಗ್ಸನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ 2 ಬೀಡ್ ಮಧ್ಯದಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ಡಿಸೈನ್ ತುಂಬಾ ಸ್ಟಿಫಾಗಿ ನೀಟಾಗಿ ಬರುತ್ತೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಸೆಕೆಂಡ್ ಆರ್ಚನ್ನು ಹಾಕೋತಾ ಇದ್ದೀನಿ. 3 ಚೈನ್ಸನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನೈವಿ ಬ್ಲೂ ಕಲರಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆಯನ್ನು ಹಾಕೋಬೇಕಾಗತ್ತೆ. ಆವಾಗ ಅಲ್ಲಿ ಒಂದು ರಿಂಗ್ ಥರ ಡಿಸೈನ್ ಫಾರಮ್ ಆಗುತ್ತೆ. ನೆಕ್ಸ್ಟ್ ಕೂಡ ಅದೇ ಥರ 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಹಿಂದೆ ಇರೋ ರಿಂಗಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಈಗ 3 ರಿಂಗ್ಸ್ ಫಾರ್ಮ್ ಆಯಿತು. ಈಗ 4th ರಿಂಗನ್ನು ಹಾಕ್ತಾಯಿದ್ದೀನಿ. 3 ಚೈನ್ಸನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಪ್ರೀವಿಯಸ್ ರಿಂಗ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಸೊ ಇದು 5th ರಿಂಗನ್ನು ನಾನು ಹಾಕೋತಾ ಇದ್ದೀನಿ. ನೋಡಿ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ.
ಸೊ ಈಗ 5 ರಿಂಗ್ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇರೋವಂಥ ಗ್ಯಾಪಲ್ಲಿ 2 ಚೈನ್ಸ್ ಏನು ಹಾಕ್ಕೊಂಡಿರ್ತೀವಿ ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಫೈನಲಿ ಡಿಸೈನು ಈ ಥರ ಬರುತ್ತೆ. ಆ 3 ಟ್ರಯಾಂಗಲ್ ಬೀಡ್ಸ್ ಏನು ಹಾಕಿರ್ತೀವಿ ಅದ್ರ ಮೇಲೆ ಕೂಡ ಕಾಂಟ್ರಾಸ್ಟ್ ಕಲರಲ್ಲಿ ಆರ್ಚ್ ಬರುತ್ತೆ. ಸೇಮ್ ಸ್ಟೆಪ್ಸ್ನ ನಾನು ಎಂಡ್ವರೆಗೂ ವರ್ಕ್ ಮಾಡ್ತೀನಿ. ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಡಿಸೈನ್ ಇದು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ. ಈಸಿ ಆ್ಯಂಡ್ ಎಲಿಗೆಂಟ್ ಲುಕ್ ಕೂಡ ಕೊಡುತ್ತೆ. ಕಂಪ್ಲೀಟಾಗಿ ಹಾಕಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.